ಟೋಪಿ ನೀವು ತರಬೇಡಿ, ಟೋಪಿ ನಾವು ಕೊಡೋದಿಲ್ಲ. ಡಾಕ್ಯುಮೆಂಟ್ 100% ಪಕ್ಕಾ ಇದೆ. ನಿಮಗೆ ಓಕೆ ಆದರೆ ಮಾತ್ರ ನೀವು ಬನ್ನಿ ಸರ್. ರೋಡ್ ಇದೆ, ನೀರಿದೆ, ಕರೆಂಟ್ ಇದೆ, ವಿಲೇಜ್ಗೆ ಅಟ್ಯಾಚ್ ಕೂಡ ಆಗಿದೆ. ಅಪ್ ಟು 70 to 80% ಲೋನ್ ಕೂಡ ನಾವು ಕೊಡಿಸ್ತೀವಿ. ಸೈಟ್ ತಗೊಳ್ಳೋಕೆ ಇನ್ನೇನು ಬೇಕು ನಿಮಗೆ? ನಮ್ಮ ಲೇಔಟಲ್ಲಿ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಎಷ್ಟೊಂದು ಮನೆಗಳು ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ಓನರಿಂದ ಡೈರೆಕ್ಟಾಗಿ ಇರೋದ್ರಿಂದ ಇಲ್ಲಿ ಯಾವುದೇ ಬ್ರೋಕರೇಜ್ ಇಲ್ಲ ಇಲ್ಲಿ. ಯಾಕೆಂದರೆ 1 to 2 ಲಕ್ಷ ರೂಪಾಯಿ ಉಳಿಯುತ್ತೆ ಕಸ್ಟಮರ್ಗೆ. ಸರ್, ಇದೇ ಮೊದಲುಕೋಟೆ ವಿಲೇಜು, ಇದೇ ನಮ್ಮ ಲೇಔಟು. DC ಕನ್ವರ್ಷನ್ ಈ ಖಾತಾ 2030 5.5 ಲಕ್ಷ, 30-40 11 ಲಕ್ಷ ವಿತ್ ರಿಜಿಸ್ಟ್ರೇಷನ್ ಫ್ರೀ. ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. MK ನಂದಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟ್ನ ಹೊಸ ಲೇಔಟ್ ಆದ ಶ್ರೀ ನಂದಿ ಎನ್ಕ್ಲೇವ್ ಫೇಸ್ 2 ಇದು. ಇವಾಗ ಏನು ನೋಡ್ತಾ ಇದ್ದೀರಾ ನೀವು, 10 ವರ್ಷದಿಂದ ಮಾರ್ಕೆಟಲ್ಲಿ ಟ್ರಸ್ಟ್ ಆಗಿರುವಂತಹ MK ನಂದಿ ಡೆವಲಪರ್ಸ್ ಮಾಡಿರುವಂತಹ ಲೇಔಟ್ ಇದು. ನೆಲಮಂಗಲ ತುಮಕೂರು ಹೈವೇಯಿಂದ 5 ಮಿನಿಟ್ಸ್ ಡ್ರೈವ್ ಮಾಡಿದ್ರೆ ಈ ಒಂದು ಮೊದಲುಕೋಟೆ ಹಳ್ಳಿಗೆ ಅಟ್ಯಾಚ್ ಆಗಿರುವಂಥ ಈ ಒಂದು ಲೇಔಟು 2 ಎಕರೆ 7 ಕುಂಟೆಯಲ್ಲಿ ಈ ಒಂದು ಡೆವಲಪ್ ಆಗಿದೆ. ಇಲ್ಲಿ ಟೋಟಲ್ ಆಗಿ 61 ಸೈಟ್ಗಳು ಕೂಡ ಇದೆ. ಈ ಒಂದು 61 ಸೈಟ್ಗಳು ಕೂಡ DC ಕನ್ವರ್ಷನ್ ಈ ಖಾತಾದಲ್ಲಿ ಕೂಡ ಇದೆ. ನೀವು ಬೆಂಗಳೂರಲ್ಲೇ ಇದ್ದು ಬೆಂಗಳೂರಲ್ಲಿ ಒಂದು ಡೆವಲಪ್ಮೆಂಟ್ ಜಾಗದಲ್ಲಿ ಒಂದು ಸೈಟ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಜಾಗ ಮಾಡಿಸಿದ ಜಾಗ. ಯಾಕೆ ಅಂತ ಅಂದರೆ ಇದು ಹೈಲಿ ಡೆವಲಪ್ಮೆಂಟ್ ಆಗಿರುವಂತಹ ಲೇಔಟ್ ಆಗಿದೆ. ಸೊ ಇದು DC ಕನ್ವರ್ಷನ್ ಈ ಖಾತಾದಲ್ಲಿದೆ. ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಟು ರಿಜಿಸ್ಟ್ರೇಷನ್. ಇನ್ನು ನಮ್ಮ ಲೇಔಟಲ್ಲಿ 20-30 30-40 ಹಾಗೆ ಎಲ್ಲ ಡೈಮೆನ್ಷನಲ್ ಸೈಟ್ ಅವೈಲಬಲ್ ಕೂಡ ಇದೆ. ನಮ್ಮಲ್ಲಿ ಈಗ ಆಲ್ರೆಡಿ ತುಂಬ ಜನ ಸೈಟನ್ನು ತಗೊಂಡು ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಪರ್ಟಿಕ್ಯುಲರ್ ಆಗಿ ಈ ಒಂದು ಸೈಟ್ ಓನರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಇವರು ಒಂದು ಸೈಟ್ ತಗೊಳ್ಳೋಕೆ ಅಂತ ಬಂದವರು. ಸೊ ಇಲ್ಲಿ ಒಂದು ಡೆವಲಪ್ಮೆಂಟ್ ಎಲ್ಲ ನೋಡಿಕೊಂಡು ಅವ್ರು ಇನ್ನೊಂದು ಸೈಟ್ನ ತಗೊಂಡು ಕೂಡ ಒಂದು ಫೆನ್ಸಿಂಗ್ ಕೂಡ ಮುಗಿಸಿದ್ದಾರೆ. ಸೊ ಇನ್ನು ಅದೇ ರೀತಿ ಹಿಂದೆ ನೋಡೋದಾದರೆ ಆಲ್ರೆಡಿ ಒಂದು ಕನ್ಸ್ಟ್ರಕ್ಷನ್ ಕೂಡ ಶುರು ಮಾಡಿದ್ದಾರೆ. ಸೊ ಇಲ್ಲಿ ಬಗ್ಗೆ ಹೇಳಬೇಕು ಅಂದರೆ ರೆಡಿ ಟು ಕನ್ಸ್ಟ್ರಕ್ಷನ್ ಆ್ಯಂಡ್ ರೆಡಿ ಟು ರಿಜಿಸ್ಟ್ರೇಷನ್. ಈಗ ಆಲ್ರೆಡಿ ನಮ್ಮಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿದೆ. ಒಂದು ಇಂಡಿವಿಜುವಲ್ ವಾಟರ್ ಸಪ್ಲೈ ಆಗಿರ್ಬೋದು, ಎಲೆಕ್ಟ್ರಿಕ್ ಸಪ್ಲೈ ಆಗಿರಬಹುದು, ಇನ್ನು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು. ಇನ್ನು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಜಲ್ಲಿ ಕೂಡ ಹಾಕಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲೇ ಕೂಡ ಒಂದು ಟಾರ್ ಕೂಡ ಹಾಕಿ ಕಂಪ್ಲೀಟ್ ಮಾಡ್ತಾರೆ. ಇನ್ನು ನೀವು ಹಿಂದೆ ನೋಡ್ತಿರ್ಬೋದು ಈಗ ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಸೊ ಇನ್ನು ತುಂಬ ಜನ ಇದೇ ರೀತಿ ಒಂದು ಮನೆ ಕನ್ಸ್ಟ್ರಕ್ಷನ್ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಇಲ್ಲಿನ ಸುತ್ತಮುತ್ತಲಿನ ಒಂದು ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಇನ್ನು ಹತ್ರದಲ್ಲಿ ರಮಣಾರಾವ್ ಹಾಸ್ಪಿಟಲ್ ಆಗಿರಬಹುದು, ಸಿದ್ಧಾರ್ಥ ಕಾಲೇಜ್ ಆಗಿರಬಹುದು, ಇನ್ನು ಹತ್ರದಲ್ಲೇ ಡಿ-ಮಾರ್ಟ್ ಕೂಡ ಇದೆ. ಇನ್ನು ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಇಲ್ಲಿ ಬಸ್ ಕೂಡ ಅವೈಲಬಲ್ ಇದೆ. ಇನ್ನು ಇಲ್ಲಿಂದ ನಿಯರ್ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಕನೆಕ್ಟಿವಿಟಿ ಇದೆ. ಸರ್, ಇದೇ ಬೆಂಗಳೂರು ತುಮಕೂರು ಹೈವೇ, ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ನಮ್ಮ ಒಂದು ಲೇಔಟ್ ಇದೆ. ಇದೊಂದೇ ರೋಡ್ ಅಲ್ಲ, ಹಾಸನ್ ಕುಣಿಗಲ್ ಕಡೆಯಿಂದನೂ ಕೂಡ ನಮ್ಮ ಒಂದು ಲೇಔಟ್ಗೆ ಕನೆಕ್ಟಿವಿಟಿ ಇದೆ. ಹಾಗೆ ಇಲ್ಲಿಂದ ಮುಂದೆ ಹೋದರೆ ಪೆಪ್ಸಿ ಫ್ಯಾಕ್ಟ್ರಿ ಕಡೆಯಿಂದನೂ ಕೂಡ ನಮ್ಮ ಒಂದು ಲೇಔಟ್ಗೆ ಕನೆಕ್ಟಿವಿಟಿ ಇದೆ. ಇಲ್ಲಿ ನೀವು ಸೈಟ್ನ ಕೂಡ ತಗೊಂಡು ರೆಡಿ ಟು ಕನ್ಸ್ಟ್ರಕ್ಷನ್, ನೀವು ಮನೆಯೂ ಕಟ್ಕೊಂಡು ನೀವು ಇಲ್ಲೇ ವಾಸನೂ ಕೂಡ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ತಗೊಳ್ತೀರಾ ಅಂತ ಅಂದರೆ 2 ವರ್ಷ ಆದಮೇಲೂ ಕೂಡ ನೀವು ಒಂದು ಒಳ್ಳೆ ಪ್ರಾಫಿಟ್ನ ಕೂಡ ನೋಡಬಹುದು. ನಮ್ಮ ಲೇಔಟಲ್ಲೇ ಸೈಟ್ನ ತೊಗೊಂಡು ಈಗ ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ ಕೂಡ ಶುರು ಮಾಡಿದ್ದಾರೆ. ಬನ್ನಿ ನಮ್ಮ ಕ್ಲೈಂಟು ನಮ್ಮ ಲೇಔಟ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ನಾವು ತೊಗೊಳಕ್ಕೆ ಅಂತ ಬಂದಾಗ ಫಸ್ಟು ಏನು ಹಂಗೆ ಅನಿಸ್ತಾ ಇರಲಿಲ್ಲ. ಬಂದು ನೋಡಿದಾಗ ಪಕ್ಕದಲ್ಲಿ ಹಳ್ಳಿ ಇರೋದ್ರಿಂದ ಲೇಔಟ್ ನೋಡಿದ ತಕ್ಷಣ ಇಷ್ಟ ಆಯಿತು ನಮಗೆ. ನಾವು ಆಲ್ರೆಡಿ ತೊಗೊಂಡು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಸಿದ್ದೀವಿ ಆಲ್ರೆಡಿ. ಈ ಬಡವರಿಗೆ, ತುಂಬ ಬಡವರಿಗೆ, ಆಟೋ ಡ್ರೈವರ್ಸ್ ಆಗ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗ್ಬೋದು, ಇವರೆಲ್ಲರಿಗೂ ಒಂದು ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಬೇಕು ಸೈಟ್ ತೊಗೊಂಡು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕಡಿಮೆ ದುಡ್ಡಲ್ಲಿ ಎಲ್ಲಿ ಕೊಡ್ತಾರೆ ಅಂತ ನೋಡ್ತಾ ಇರ್ತಾರೆ. ಹಂಗಾಗಿ ನಾವು ಇವಾಗ ಡೈರೆಕ್ಟು ಓನರಿಂದ ಪರ್ಚೇಸ್ ಮಾಡಿ ಮನೆ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ತುಂಬ ಚೆನ್ನಾಗಿದೆ, ಬಂದು ತೊಗೊಳ್ಬೋದು ಎಲ್ಲರೂ. ಇಲ್ಲಿ ಓನರ್ MK ಮಂಜುನಾಥ್ ಸಪೋರ್ಟಿವಿಂಗ್ ಇರೋದ್ರಿಂದ ಯಾರು ಬೇಕಾದ್ರೂ ಬಂದು ತೊಗೊಬೋದು. ನಾವು ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿದ್ದೀವಿ ಅಂತ ಭಾಳ ಹೆಮ್ಮೆ ಆಗುತ್ತೆ ನಮಗೆ. 1 ರೂಪಾಯಿ ಕೂಡಿಕ್ಕಿ ನಾವು ತೊಗೊಳ್ಬೇಕು ಅಂತ ಬೆಂಗಳೂರಲ್ಲಿ ಭಾಳ ಒಂದು ಆಸೆ ಇರುತ್ತೆ. ಅದೇ ಥರ ನಾವು ಕೂಡಿಕ್ಕಿ ಒಂದು ತೊಗೊಂಡು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಒಂದು ಲೇಔಟಲ್ಲಿ ಕಂಪ್ಲೀಟ್ ಪ್ರೈಸ್ ಏನೇನಿದೆ ಅನ್ನೋದನ್ನ ನಮ್ಮ ಎಂಪ್ಲಾಯಿ ಅಂಜಲಿ ಅವ್ರು ಹೇಳ್ತಾರೆ. ಅಂಜಲಿ. ಓಕೆ, ಡನ್. ಆ್ಯಕ್ಚುಲಿ ಈ ಲೇಔಟ್ನ ಟೋಟಲ್ ಸ್ಕ್ವೇರ್ ಫೀಟ್ ಬಂದು 916 ಇದೆ ಪರ್ ಸ್ಕ್ವೇರ್ ಫೀಟ್. ಆ್ಯಂಡ್ 30-40 ಬಂದು 11 ಲ್ಯಾಕ್ ಆಗುತ್ತೆ, 20-30 ಬಂದು 5,50,000 ಆಗುತ್ತೆ. ಜೊತೆಗೆ ನಾನು ನಿಮಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀ ಮಾಡಿಕೊಡ್ತಾ ಇದ್ದೀನಿ ಈ ನಮ್ಮ ಮೊದಲುಕೋಟೆ ವಿಲೇಜ್ನಲ್ಲಿ. ಇಲ್ಲಿ ತುಂಬ ಸೈಟ್ ಕೂಡ ಸೇಲ್ ಆಗಿದೆ. ಆ್ಯಂಡ್ ಅಪ್ ಟು 70 to 80% ಬ್ಯಾಂಕ್ ಲೋನು ಕೂಡ ಮಾಡಿಸ್ಕೊಟ್ಟಿದ್ದೀವಿ. ಜೊತೆಗೆ ನೀವು ಆಫ್ಟರ್ ಫ್ಯೂಚರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದರೂ ಕೂಡ ಕನ್ಸ್ಟ್ರಕ್ಷನ್ ಪರ್ಪಸ್ಗೂ ಕೂಡ ನಮಗೆ ಹೆಲ್ಪ್ ಮಾಡಿಕೊಡ್ತೀವಿ. ಆ್ಯಂಡ್ ನೀವು ಬ್ರೋಕರೇಜ್ ಪ್ರಕಾರ ಹೋಗ್ತೀನಿ ಅಂತ ಹೇಳಿದ್ರೆ ಆ ಬ್ರೋಕರೇಜ್ಗೆ ನಿಮ್ಗೆ 2 to 3 ಲ್ಯಾಕ್ ತುಂಬ ಲಾಸ್ ಆಗುತ್ತೆ. ಸೊ ನೀವು ನಮ್ಮ ಡೈರೆಕ್ಟ್ ಓನರ್ ಕಂಪನಿ ಕಡೆಯಿಂದ ಹೋಗ್ತೀನಿ ಅಂತಂದರೆ ಅಪ್ ಟು 2 to 3 ಲ್ಯಾಕ್ವರೆಗೂ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ. ಜೊತೆಗೆ
ಇಲ್ಲಿ ಸುತ್ತಮುತ್ತ ನಿಮಗೆ ಎಲ್ಲ ಥರ ಡೆವಲಪ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ, ಫುಲ್ಲಿ ಡೆವಲಪ್ಡ್ ಏರಿಯಾ ಅಂತ ಹೇಳ್ಬೋದು. ನೀವು ಸುತ್ತಮುತ್ತ ಆ್ಯಂಡ್ ನಾವು ಜೊತೆಗೆ ಇಲ್ಲೂ ಕೂಡ ಹೊಸ ಲೇಔಟ್ ಲಾಂಚ್ ಮಾಡ್ತಾ ಇದ್ದೀವಿ, ನೀವು ಇಲ್ಲೂ ಕೂಡ ಸೈಟ್ ಪರ್ಚೇಸ್ ಮಾಡ್ಬೋದು. ಬ್ಯಾಂಕ್ ಲೋನು ಕೂಡ ಅವೈಲೇಬಲ್ ಮಾಡಿಸ್ಕೊಡ್ತೀವಿ. 916 per square feet ಆ್ಯಂಡ್ 30-40 ಬಂದು 11,50,000 ಆಗುತ್ತೆ, 20-30 ಬಂದು 5,50,000 ಆಗುತ್ತೆ. ಜೊತೆಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ಬುಕಿಂಗ್ ಅಮೌಂಟ್ ಅಂತ ಹೇಳಿ 10,000 ಪೇ ಮಾಡಿ ಡಾಕ್ಯುಮೆಂಟ್ಸ್ ತಗೊಳ್ಳಿ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಲೀಗಲಿ ಓಕೆ ಆದಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ಏನಿದೆಯೋ ಅದನ್ನೇ ಮೂವ್ ಮಾಡ್ಬೋದು. ಡಾಕ್ಯುಮೆಂಟಲ್ಲಿ ಭಯ ಬೇಡ, ಆತಂಕ ಬೇಡ. ಒಂದು ಕಡೆ ಅಲ್ಲ 10 ಕಡೆ ಕೂಡ ನೀವು ಒಂದು ಲೀಗಲ್ ಆಗಿ ಚೆಕ್ ಮಾಡಿಕೊಂಡೆ ನೀವು ಬಂದು ಈ ಒಂದು ಸೈಟ್ನ ತಗೋಬೋದು. ಹಾಗೆ ಈಸಿಯಾಗಿ ಕೂಡ ಲೋನ್ ಸಿಗುತ್ತೆ. ವಿಜಯನಗರಲ್ಲಿ ಆಫೀಸ್ ಇರೋದು. ಸೊ ವಿಜಯನಗರ ನಿಯರ್ ಬೈ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಸಿಗುತ್ತೆ. ಸೊ ಅಲ್ಲಿಂದ ನಿಮಗೆ ವಾಕಬಲಲ್ಲಿ MK ನಂದಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅಂತ ಹೇಳಿ ನಮ್ಮ ಆಫೀಸ್ ಇರೋದು. ಸೊ ನೀವು ಆಫೀಸ್ ಹತ್ರ ಬಂದರೆ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ನೀವು ಆಫೀಸಲ್ಲಿ ಡೀಟೇಲ್ಸ್ ತೊಗೊಂಡು ಕಂಪ್ನಿ ಕಡೆಯಿಂದ ಸೈಟ್ ವಿಸಿಟಿಂಗ್ಸ್ ಎಲ್ಲ ಫ್ರೀ ಇರುತ್ತೆ. ಆದಷ್ಟು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ.